गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸೆ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳ ಮಾಸಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಫಲಗಳು, ಅನುಕೂಲತೆಗಳು, ಅನಾನುಕೂಲತೆಗಳು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಈ ಒಂದು ಜುಲೈ ತಿಂಗಳಲ್ಲಿ ಬರತಕ್ಕಂತಹ ವಿಶೇಷ ದಿನಗಳು, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಗ್ರಹಗಳ ಸಂಚಾರ ಯಾವೆಲ್ಲ ರೀತಿಯಲ್ಲಿರುತ್ತೆ ಅದೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದಿಷ್ಟು ಧಾರ್ಮಿಕ ವಿಷಯಗಳನ್ನು ತಮಗೆ ತಿಳಿಸುವಂಥದ್ದಾಗುತ್ತೆ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಒಂದು ಜುಲೈ ತಿಂಗಳ ಪ್ರಮುಖವಾದ ದಿನಗಳು ಮತ್ತು ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಜುಲೈ 1ನೇ ತಾರೀಕು ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಚಂದ್ರ ಧನುಸ್ ರಾಶಿಯಲ್ಲಿ ಇದ್ದಾರೆ. ಇನ್ನು ಕುಜ ಬಂದುಬಿಟ್ಟು ವೃಷಭ ರಾಶಿಯಲ್ಲಿ, ರವಿ ಮಿಥುನ ರಾಶಿಯಲ್ಲಿ, ಒಂದೇ ರಾಶಿಯಲ್ಲಿ ಗುರು ಶುಕ್ರ ಬುಧ ಇದ್ದಾರೆ. ಸೊ ಅದು ಕರ್ಕಾಟಕ ರಾಶಿ. ಇನ್ನು ಅದೇ ರೀತಿಯಾಗಿ ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಇನ್ನು ಈ ಒಂದು ತಿಂಗಳಲ್ಲಿ ಬದಲಾವಣೆ ಅಂತ ನೋಡೋದಾದರೆ ಶುಕ್ರ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಶುಕ್ರ ಬಂದುಬಿಟ್ಟು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಇನ್ನು ಜುಲೈ 7ಕ್ಕೆ ಬುಧ ಹಿಮ್ಮುಖ ಚಲನೆ ಪ್ರಾರಂಭವಾಗುತ್ತೆ. ಅಂದರೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಪುನಃ ಹಿಮ್ಮುಖ ಚಲನೆ ಇದೆ, ಮಿಥುನ ರಾಶಿಯಾಗೆ ಬರುವಂಥದ್ದಾಗತ್ತೆ. ಇನ್ನು ಅದೇ ರೀತಿಯಾಗಿ ಜುಲೈ 14ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗುತ್ತೆ. ಸೊ ಸೂರ್ಯ ಒಂದು ಕರ್ಕಾಟಕ ರಾಶಿಗೆ ಬಂದಾಗ ವಿಶೇಷ ರೀತಿಯಲ್ಲಿ ಇರುತ್ತೆ. ಸೊ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯ 14ನೇ ತಾರೀಕು ಬರುವಂಥವ್ರಾಗ್ತಾರೆ. ಸೊ ಅದನ್ನೇ ಕರ್ಕಾಟಕ ಸಂಕ್ರಾಂತಿ ಅಂತಲೂ ಕರಿಬಹುದು. ಇನ್ನು ಜುಲೈ 24ನೇ ತಾರೀಕಿಗೆ ಮತ್ತೆ ಬುಧ ನೇರವಾಗಿ ಸ್ಥಾನವನ್ನು ಅವರು ಚಲನೆ ಮಾಡುವಂಥವ್ರು ಆಗ್ತಾರೆ. ಸೊ ಈಗ ವಕ್ರ ಇರುತ್ತೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ, ಬಟ್ ವಕ್ರಿಯನಾಗಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಫಲಗಳು ಬೇರೆ ರೀತಿಯಲ್ಲಿರುತ್ತೆ. 24ನೇ ತಾರೀಕಿನಿಂದ ನೇರವಾಗಿ ಅವರು ಸಂಚಾರವನ್ನು ಪ್ರಾರಂಭ ಮಾಡುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಜುಲೈ ತಿಂಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಮೊದಲನೆಯದು ಯೋಗಿನಿ ಏಕಾದಶಿ ಜುಲೈ 10ನೇ ತಾರೀಕು ಇದೆ. ಅದೇ ನಂತರ ಮುಗಿದ ನಂತರ 14ನೇ ತಾರೀಕು ಅಮಾವಾಸ್ಯೆ ಇದೆ. ಇದೇ ಒಂದು ಜುಲೈ 14ನೇ ತಾರೀಕು ಅಮಾವಾಸ್ಯೆ ಇದೆ. 13ನೇ ತಾರೀಕು ಸಾಯಂಕಾಲ 6:43 ಅಮಾವಾಸ್ಯೆ ಬರುತ್ತೆ. 14ನೇ ತಾರೀಕು ಪೂರ್ಣವಾಗಿ ಅಮಾವಾಸ್ಯೆ ಇರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಜಗನ್ನಾಥ ರಥಯಾತ್ರೆ ಜುಲೈ 16ನೇ ತಾರೀಕು ಆಗುತ್ತೆ. ಅದೇ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥದ್ದು, ಅಂದರೆ ಕರ್ಕಾಟಕ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಆ ಒಂದು ದಿನದಲ್ಲೇ ಈ ಪುರಿ ಜಗನ್ನಾಥ ರಥೋತ್ಸವ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದೇವಶಯನಿ ಏಕಾದಶಿ ಆಷಾಢ ಏಕಾದಶಿ ಅಂತ ಕರೆಯಲಾಗುತ್ತೆ. ಅದನ್ನು ಜುಲೈ 25ನೇ ತಾರೀಕು ಬರುವಂಥದ್ದಾಗುತ್ತೆ. ಇನ್ನು ಹುಣ್ಣಿಮೆ 29ನೇ ತಾರೀಕು ಬರುತ್ತೆ. ಅದನ್ನು ಗುರು ಪೂರ್ಣಿಮಾ ಹುಣ್ಣಿಮೆ ಅಂತಲೂ ಕರೆಯುತ್ತೆ, ವೇದವ್ಯಾಸ ಹುಣ್ಣಿಮೆ ಅಂತಲೂ ಕರೆಯಲಾಗುತ್ತೆ ಅಂತಲೂ ಹೇಳ್ಬೋದು. ಇದಿಷ್ಟು ಗ್ರಹಗಳ ವಿಚಾರಗಳನುಗುಣವಾಗಿ ಗ್ರಹಗಳ ಸಂಚಾರ ಮತ್ತು ಪ್ರಮುಖವಾದ ದಿನಗಳು ಇವೆಲ್ಲವೂ ಒಳಗೊಂಡಂತೆ ಇನ್ನು ಜಾತಕ ವಿಮರ್ಶೆ, ಉಪನಯನ, ಗೃಹ ಪ್ರವೇಶ, ನಾಮಕರಣ, ಇನ್ನಿತರ ಶುಭ ಕಾರ್ಯಗಳಿಗೆ, ವಾಸ್ತು ಸಲಹೆ ಸೂಚನೆಗಳಿಗೆ, ಏನಾದರೂ ಸಂದೇಹ ಸಲಹೆ ಸೂಚನೆಗಳು ಅಥವಾ ಜಾತಕಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಏನಾದರೂ ತಿಳಿದುಕೊಳ್ಳೋದಿದ್ದರೆ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತೆಗೆದುಕೊಳ್ಳಬಹುದು ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಒಂದೊಂದು ರಾಶಿಯನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ.
ರಾಶಿಗಳಲ್ಲಿ 12ನೇ ರಾಶಿಯಾಗಿರತಕ್ಕಂಥ ಹಾಗೂ ಕೊನೆಯ ರಾಶಿಯಾಗಿರತಕ್ಕಂತಹ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ಜುಲೈ ಮಾಸಿಕ ಭವಿಷ್ಯ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಮೀನರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಕೆಲವು ಸಕಾರಾತ್ಮಕ ವಿಚಾರಗಳು ಬರ್ತಾನೆ ಇರುತ್ತೆ. ಅಂದರೆ ಒಂದು ಮದುವೆ ಯೋಗ ಅಥವಾ ಕೆಲಸದ ಯೋಗ ಅಥವಾ ನಿಂತು ಹೋಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಜಯ ಅಥವಾ ನಿಮ್ಮದೇ ವೈಯಕ್ತಿಕ ಬದುಕಿನಲ್ಲಿ ಏನೋ ಸಾಧನೆ ಮಾಡಿದೆ ಅನ್ನೋ ಒಂದು ಖುಷಿ ವಿಚಾರ ಮತ್ತು ಎಲ್ಲರ ಒಂದು ಸಹಕಾರದಿಂದ ಏನೋ ನಾನು ತಕ್ಕ ಮಟ್ಟಿಗೆ ಯಶಸ್ವಿ ಆಗಿದ್ದೀನಿ ಅನ್ನೋ ಒಂದು ಖುಷಿ, ಈ ರೀತಿಯಲ್ಲಿ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಸಿಗುವಂಥದ್ದಾಗುತ್ತೆ. ಇದನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದು ಆರ್ಥಿಕ ವಿಷಯವಾಗಿ ನಾವು ನೋಡೋದಾದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಆರ್ಥಿಕವಾಗಿ ಮಿಶ್ರ ಫಲ ಇದೆ. ಅಂದರೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ದುಡ್ಡು ಆದಾಯ ಚೆನ್ನಾಗಿ ಬರುತ್ತೆ, ಅಷ್ಟೇ ಬಲವಾದ ರಭಸವಾದ ಅಧಿಕ ಖರ್ಚುಗಳು ಈ ತಿಂಗಳಲ್ಲಿ ಮೀನರಾಶಿಯವರಿಗೆ ಸಿಗ್ತಾ ಇರುತ್ತೆ. ಹೀಗಾಗಿ ಇಲ್ಲಿ ಆದಾಯ ಎಷ್ಟು ಬರುತ್ತೋ ಖರ್ಚು ಕೂಡ ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಅಂದರೆ ಉಳಿತಾಯ ಇರೋದಿಲ್ಲ ಅಷ್ಟೇ. ಕೆಲಸ ಚೆನ್ನಾಗಿ ನಡೀತಾ ಇರುತ್ತೆ, ಅದರ ತಕ್ಕಂಥ ಆದಾಯ ಬರ್ತಾ ಇರುತ್ತೆ. ಅದರ ಉಳಿತಾಯಕ್ಕೆ ನೀವು ಪ್ರಯತ್ನ ಪಡ್ತೀರಾ, ಸಾಧ್ಯ ಆಗೋದಿಲ್ಲ. ಇನ್ನು ವೃತ್ತಿ ವ್ಯಾಪಾರದ ವಿಷಯಕ್ಕೆ ಬರೋದಾದರೆ ವೃತ್ತಿಯಲ್ಲಿ ಏಳಿಗೆ ಇದೆ. ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆ ಆಗುವಂಥದ್ದಾಗುತ್ತೆ ಮತ್ತು ನೀವು ನಂಬಿರತಕ್ಕಂತಹ ಒಂದಿಷ್ಟು ವಿಷಯಗಳು ಕಂಪ್ನಿಗೆ ಇಷ್ಟ ಆಗುತ್ತೆ. ಅಂದರೆ ನೀವು ಮಾಡಿರತಕ್ಕಂಥ ಈ ಕೆಲಸದಿಂದ ಆ ಕಂಪ್ನಿಗೂ ಅನುಕೂಲ ಆಗಿರುತ್ತೆ. ಆ ಕಂಪ್ನಿಯು ಕೂಡ ನಿಮಗೆ ಕೆಲವೊಂದಿಷ್ಟು ರಿವಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕೆಲಸಕ್ಕೆ ಏನೆಲ್ಲ ಬೇಕಾಗಿದೆ ಡಿಮಾಂಡ್ಸ್ ಅಂತಿರಲ್ಲ, ಅದು ನಿಮಗೆ ರೀಫಿಲ್ ಮಾಡುವಂಥದ್ದಾಗುತ್ತೆ. ಅಂದರೆ ನಿಮ್ಮ ಒಂದು ಕೋರಿಕೆ ಮೇರೆಗೆ ಅದೆಲ್ಲವನ್ನು ಅವಕಾಶಗಳನ್ನು ನಿಮಗೆ ತಂದು ಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದ ದೃಷ್ಟಿಗೆ ಬರೋದಾದರೆ ವ್ಯಾಪಾರದಲ್ಲಿ ಒಂದಿಷ್ಟು ಲಾಭವನ್ನು ತೆಗೆಯಲು ತುಂಬ ಪ್ರಯತ್ನ ಮಾಡ್ತೀರಾ, ಶ್ರಮ ಹಾಕ್ತೀರಾ, ಶ್ರಮ ವಹಿಸಿ ಕೆಲಸ ಮಾಡ್ತೀರಾ, ನಿದ್ದೆ ಇಲ್ಲದ ರೀತಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ, ತುಂಬ ಅನುಕೂಲಕರವಾದ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡಲು ಪ್ರಯತ್ನ ಪಡ್ತೀರಾ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಕೊನೆಯ ಗಳಿಗೆಯಲ್ಲಿ ಸ್ವಲ್ಪ ಎಲ್ಲೋ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಡಿಪ್ರೆಷನ್ಗೆ ಹೋಗಿ ಆ ವ್ಯಾಪಾರದಲ್ಲಿ ಎಲ್ಲೋ ನಿಮಗೆ ಸ್ವಲ್ಪ ಅನಾನುಕೂಲ ಆಗುವಂಥ ಅವಕಾಶಗಳು ಜಾಸ್ತಿ ಇದೆ. ಅಥವಾ ನಿಮಗೆ ಬರ್ತಕ್ಕಂಥ ಹಣ ಲಾಕ್ ಆಗುವಂಥದ್ದು ಇದೆ ಈ ಒಂದು ಸಮಯದಲ್ಲಿ. ಅಂದರೆ ಯಾರೋ ನಿಮಗೆ ಬಿಸ್ನೆಸ್ ಎಲ್ಲೋ ಏನೋ ಕ್ರೆಡಿಟ್ ಕೊಟ್ಟು ಬಂದಿರ್ತೀರ, ಮುಂದಿನ ತಿಂಗಳು ಕೊಡ್ತೀವೋ ಅಥವಾ 15 ದಿನ ಬಿಟ್ಟು ಕೊಡ್ತೀವಿ, ಬಟ್ ಸತಾಸ್ತಾನೆ ಇರ್ತಾರೆ. ಬಟ್ ನೀವು ಆ ಒಂದು ವಿಷಯನ್ನೇ ಜಾಸ್ತಿ ಫೋಕಸ್ ಹಾಕಿ ಇರೋ ವ್ಯಾಪಾರ ಬಿಟ್ಟು ನೀವು ಅಲ್ಲಿ ಫಾಲೋ ಅಪ್ ಮಾಡ್ತಾ ಇರೋದ್ರಿಂದ ಇಲ್ಲೂ ಕೂಡ ಸ್ವಲ್ಪ ಹೊಡೆತ ಬೀಳ್ಬೋದು. ಬಟ್ ಅದು ಕೂಡ ನಿಮಗೆ ಸ್ವಲ್ಪ ಪೋಸ್ಟ್ಪೋನ್ ಆಗುವಂಥದ್ದಿದೆ. ಸದ್ಯಕ್ಕೆ ಕೊಡಲಿಕ್ಕಾಗೋದಿಲ್ಲ, ವ್ಯಾಪಾರ ಇಲ್ಲ, ಹಾಗೆ ಹೀಗೆ ಅವರು ಹೇಳೋದು ಮತ್ತು ನೀವು ವಾದ ಮಾಡೋದು, ಇದರಿಂದ ಸ್ವಲ್ಪ ನಿಮಗೆ ಈ ವ್ಯಾಪಾರಕ್ಕೆ ಇರತಕ್ಕಂತಹ ಅಡ್ಡಿ ಅಂದರೆ ಇದು ಒಂದೇ. ಅಂದರೆ ಎಲ್ಲೋ ನೀವಾಗೇ ಕೊಟ್ಟಿರ್ತೀರ, ಅದಕ್ಕೆ ಲಾಕ್ ಆಗಿಬಿಟ್ಟಿರುತ್ತೆ. ಬಟ್ ಇಲ್ಲಿ ಅದು ಬಂದರೆ ನನಗೆ ಬಿಸ್ನೆಸ್ ಅನ್ನೋ ಒಂದು ರೀತಿಯಲ್ಲಿ ನೀವು ಫೋಕಸ್ ಹಾಕಿಬಿಡ್ತೀರ. ಸೊ ಇಲ್ಲಿ ರೆಗ್ಯುಲರ್ ನಡೆಯುವಂಥ ಬಿಸ್ನೆಸ್ಸಿಗೆ ನಿಮಗೆ ಹೊಡೆತ ಬೀಳುವಂಥದ್ದಾಗುತ್ತೆ ಮೀನರಾಶಿಯವರಿಗೆ ಅಂತ ಹೇಳ್ಬೋದು. ಇನ್ನು ಕೌಟುಂಬಿಕವಾಗಿ ನೋಡೋದಾದರೆ ಮಿಶ್ರ ಫಲ ಇದೆ. ಕೌಟುಂಬಿಕವಾಗಿ ಕೆಲವರು ಸಪೋರ್ಟ್ ಮಾಡ್ತಾರೆ, ಕೆಲವರು ಸಪೋರ್ಟ್ ಮಾಡಲ್ಲ. ಕೆಲವರು ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲ ಸಿಂಧು ರೀತಿಯಲ್ಲಿರ್ತಾರೆ, ಕೆಲವರು ಅನಾನುಕೂಲ ಸಿಂಧು ರೀತಿಯಲ್ಲಿರ್ತಾರೆ. ಸೊ ಇಲ್ಲಿ ಎರಡನ್ನು ನೀವು ಸಮ ಪ್ರಮಾಣವಾಗಿ ನೋಡೋದಾದರೆ ಈ ಒಂದು ತಿಂಗಳಲ್ಲಿ ಆದಷ್ಟು ಯಾರು ಜೈ ಅಂತಾರೆ ಅವ್ರಿಗೆ ಜೈ ಅನ್ನಿ, ಯಾರು ವಿರೋಧ ಮಾಡ್ತಾರೆ ಸರಿಯಪ್ಪ ಆಯಿತು ದೇವ್ರು ನಿಮಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಸುಮ್ಮನೆ ಆಗಿಬಿಡಿ ಅಷ್ಟೇ. ಇನ್ನು ಹೊರಗಡೆ ವಿಷಯಕ್ಕೆ ಬರೋದಾದರೆ ಸ್ನೇಹಿತರಿಂದ ಒಂದಿಷ್ಟು ಬೆಂಬಲ ಖಂಡಿತವಾಗಿಯೂ ಈ ತಿಂಗಳಲ್ಲಿ ನಿಮಗೆ ಸಿಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅವರ ಒಂದು ಸಹಕಾರ ಎದ್ದು ಕಾಣುವಂಥದ್ದಾಗತ್ತೆ. ಇನ್ನು ನಿಮಗೆ ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಈ ತಿಂಗಳಲ್ಲಿ ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಾ, ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತೀರಾ, ಆರ್ಥಿಕವಾಗಿ ಸ್ವಲ್ಪ ಯಾಕೋ ತುಂಬ ಚಿಂತೆಗೆ ಒಳಗಾಗಿಬಿಡ್ತೀರಾ. ಇದಕ್ಕಿದ್ದಂಗೆ ಬರ್ತಕ್ಕಂಥ ಆದಾಯ ಬರ್ತಾ ಇರುತ್ತೆ, ಬಟ್ ಖರ್ಚುಗಳನ್ನು ನಿಭಾಯಿಸೋದು ಕಷ್ಟ ಆಗ್ತಾ ಇದೆ. EMI ಕಟ್ಟೋದು ಎಲ್ಲೋ ನಿಮಗೆ ಆಗ್ತಾ ಇರೋದಿಲ್ಲ, ಅಥವಾ ಈ ಸಾಲಗಾರರ ಉಪಟಳ ಈ ತಿಂಗಳಲ್ಲಿ ಅತಿಯಾಗಿ ಕಾಡುವಂಥದ್ದಾಗಿರುತ್ತೆ. ಮತ್ತು ಈ ಸಾಲದಿಂದ ನಾನು ಹೊರಗಡೆ ಹೇಗೆ ಬರಲಿ, ಬರ್ತಕ್ಕಂಥ ಆದಾಯ ಇದಕ್ಕೂ ಏನು ಸಂಬಂಧನೇ ಇಲ್ಲದಂಥದ್ದಾಗಿದೆ, ಮುಂದೆ ಇದರಿಂದ ಹೊರಗೆ ಬರೋದು ಹೇಗೆ ಅನ್ನೋ ಒಂದು ವಿಚಾರವನ್ನೇ ನೀವು ರಾತ್ರಿ ಹಗಲು ಅನ್ನೋದೇ ಅದರ ಬಗ್ಗೆನೇ ಫೋಕಸ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲೋ ಡಿಪ್ರೆಷನ್ ಒಳಗಾಗಿ ಒಂದಿಷ್ಟು ಆರೋಗ್ಯದಲ್ಲಿ ಏರಿಳಿತ ಕಾಣುವಂಥದ್ದಾಗುತ್ತೆ ಈ ತಿಂಗಳು ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಡಿಪ್ರೆಷನ್ಗೆ ಹೋದಾಗ ನಿಮಗೆ ಈ ಜೀವನ ತುಂಬ ಕಷ್ಟ ಅನ್ನಿಸ್ಬಿಡುವಂಥದ್ದಾಗಿರುತ್ತೆ. ಅಂದರೆ ಯಾರು
ಆರ್ಥಿಕವಾಗಿ ಅಂತೂ ಯಾರು ಸಹಾಯ ಮಾಡಲ್ಲ. ಅದು ಈ ಸಾಡೆ ಶನಿಯಲ್ಲಿ ಶತಸಿದ್ಧ. ಅಂದರೆ ನೀವು ಒಂದು ವೇಳೆ ಮಾಡಿದ್ರೂ ಅಧಿಕವಾದ ಬಡ್ಡಿ ಅಥವಾ ಏನಂತೀರ ಈ ಫೈನಾನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ತೊಡಕುಗಳು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಈ ಒಂದು ಸಮಯದಲ್ಲಿ ಶೈಕ್ಷಣಿಕವಾಗಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಲ್ಲೋ ನಿಮಗೆ ಈ ಒಂದು ಸಮಯದಲ್ಲಿ ಅನುಕೂಲಕರ ವಾತಾವರಣ ಇದೆ. ನೀವು ಕಷ್ಟಪಟ್ಟು ಓದ್ತಾ ಇದ್ದೀರಾ, ಅದಕ್ಕೆ ಒಂದಿಷ್ಟು ಬೆಂಬಲ ಸಿಗುವಂಥದ್ದಾಗುತ್ತೆ. ಕುಟುಂಬ ಸದಸ್ಯರು ಹಾಗೂ ಸ್ನೇಹಿತರು ಕೂಡ ನಿಮಗೆ ಉನ್ನತ ಅಭ್ಯಾಸಕ್ಕೆ ಎಲ್ಲಾದರೂ ನೀವು ಹೊರದೇಶದ ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಅನುಕೂಲಕರ ವಾತಾವರಣ ಇದೆ. ಇದರಿಂದ ಸ್ವಲ್ಪ ನಿಮಗೆ ಓದಲು ಇನ್ನೂ ಹೆಚ್ಚಿನ ಆಸಕ್ತಿ ಬೆಳವಣಿಗೆಗೆ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ತಿಂಗಳಲ್ಲಿ ದೀರ್ಘಕಾಲದ ಪ್ರಯಾಣ ಇದೆ, ಅನಾವಶ್ಯಕ ಖರ್ಚುಗಳಿದೆ ಮತ್ತು ಉದಂಡವಾದ ಅಂತೀವಿ, ಅದು ನಿಮಗೆ ಸ್ವಲ್ಪ ಈ ತಿಂಗಳಲ್ಲಿ ಹೈಲೈಟ್ ಮಾಡುವಂಥದ್ದಾಗುತ್ತೆ. ಅಂದರೆ ಎಲ್ಲೋ ಚರ್ಚೆ ಕೂತಾಗ ಬೇಡದೇ ಇರೋ ವಿಷಯವನ್ನು ನೀವು ಹುಳ ಬಿಟ್ಟ ರೀತಿಯಲ್ಲಿ ಬಿಟ್ಬಿಡ್ತೀರಾ. ಇದರಿಂದ ಎಲ್ಲರೂ ಕೋಪಗೊಂಡು ನಿಮ್ಮ ಮೇಲೆ ಸವಾರಿ ಮಾಡುವಂಥದ್ದಾಗ್ಬೋದು, ಅಥವಾ ಎಲ್ಲರೂ ಒಟ್ಟಿಗೆ ಸೇರಿ ನಿಮ್ಮನ್ನು ತಪ್ಪು ಅಭಿಪ್ರಾಯದನ್ನು ಹೈಲೈಟ್ ಮಾಡುವಂಥದ್ದಾಗುತ್ತೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಅನಾವಶ್ಯಕವಾಗಿ ಎಲ್ಲೂ ಮಾತನಾಡಲು ಹೋಗಬೇಡಿ, ಏನೂ ವಿಷಯವನ್ನು ಕೆದಕಲು ಹೋಗಬೇಡಿ, ಯಾರನ್ನು ಅವಮಾನಿಸಲು ಹೋಗಬೇಡಿ, ಯಾರನ್ನು ಅತಿರೇಕವಾಗಿ ವರ್ತನೆ ಕೂಡ ಮಾಡಲು ಹೋಗಬೇಡಿ, ಯಾರಿಗೂ ಅಪಹಾಸ್ಯ ಕೂಡ ಮಾಡಲು ಹೋಗಬೇಡಿ ಮೀನರಾಶಿಯವರು. ಏಕೆಂದರೆ ಮಾತಿನಲ್ಲಿ ಈ ತಿಂಗಳು ಸ್ವಲ್ಪ ನೀವು ತೊಂದರೆಗೆ ಒಳಗಾಗ್ತೀರಾ. ಯಾವುದೋ ಒಂದು ಮಾತು ಅತಿಯಾದ ಒಂದು ವ್ಯಂಗ್ಯಭರಿತವಾದ ಮಾತಿನಿಂದ ನಿಮಗೆ ಎಲ್ಲರೂ ಅವಮಾನ ಮಾಡುವಂಥವ್ರು ಆಗ್ತಾರೆ, ಅಥವಾ ಆ ಸಮಯಕ್ಕಾಗಿ ಕಾದು ನಿಮ್ಮನ್ನು ಅಟ್ಯಾಕ್ ಮಾಡುವಂಥ ಅವಕಾಶಗಳು ಕೂಡ ನಿಚ್ಚಳವಾಗಿದೆ. ಮೀನರಾಶಿಯವರು ಆದಷ್ಟು ಮೌನವಾಗಿರಲು ಪ್ರಯತ್ನ ಪಡಿ. ಯಾರ ಜೊತೆಗೂ ಅತಿಯಾದ ಮಾತುಗಳನ್ನು ದಯವಿಟ್ಟು ಆಡಲು ಹೋಗಬೇಡಿ ಅಂತಲೇ ಹೇಳ್ಬೋದು. ಇನ್ನು ದೀರ್ಘಕಾಲದ ಪ್ರಯಾಣದ ವಿಷಯಕ್ಕೆ ಬರೋದಾದರೆ ಎಲ್ಲೋ ಪ್ಲ್ಯಾನ್ ಇರಲಾರ್ದೆ ಹೋಗ್ತೀರಾ, ಇದರಿಂದ ಸ್ವಲ್ಪ ನಷ್ಟ ಆಗುವಂಥದ್ದಾಗುತ್ತೆ, ಅಥವಾ ದಿಢೀರ್ ಪ್ರಯಾಣದಿಂದ ಖರ್ಚುಗಳು ಅಧಿಕವಾಗಿ ಬರುವಂಥದ್ದಾಗುತ್ತೆ. ಖರ್ಚುಗಳನ್ನು ಕಡಿವಾಣ ಹಾಕಲು ಪ್ರಯತ್ನ ಪಟ್ಟರೂ ಈ ಪ್ರಯಾಣದಿಂದ ಅದು ಸಾಧ್ಯವಾಗೋದಿಲ್ಲ. ಈ ತಿಂಗಳಲ್ಲಿ ಮತ್ತೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಸಾಲ ಮಾಡುವಂತಹ ಒಂದಿಷ್ಟು ಪ್ರಮೇಯ ಬರುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಯೋಗಗಳು ವಿಷಯಕ್ಕೆ ಬರೋದಾದರೆ ಮೀನರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ನಿಮಗೆ ಮದುವೆಯ ಯೋಗ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಕೆಲಸಕ್ಕನುಗುಣವಾಗಿರತಕ್ಕಂತಹ ಒಂದಿಷ್ಟು ಜವಾಬ್ದಾರಿ ಅಂತೀವಲ್ಲ, ಅದು ಸಿಗುವಂಥದ್ದು ಆಗ್ಬೋದು. ಸೊ ಈ ಒಂದು ತಿಂಗಳಲ್ಲಿ ಮೀನರಾಶಿಯವರಿಗೆ ಮದುವೆ ವಿಷಯಕ್ಕೆ ಮಾತ್ರ ಹೈಲೈಟ್, ತುಂಬ ಅನುಕೂಲಕರವಾಗಿದೆ. ಈ ಒಂದು ಯೋಗದಿಂದ ತುಂಬ ದಿನದಿಂದ ಹುಡುಕ್ತಾ ಇರತಕ್ಕಂಥ ವಧು ಆಗಿರ್ಬೋದು, ವರ ಆಗಿರ್ಬೋದು, ಸಿಗುವಂಥವ್ರು ಆಗ್ತಾರೆ ಅಂತ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮೀನರಾಶಿಯವರಿಗೆ ಈ ತಿಂಗಳು ಆದಷ್ಟು ನೀವು ಶನಿದೇವರ ಆರಾಧನೆ, ಶನಿದೇವರ ಸ್ತೋತ್ರ, ಶನಿದೇವರ ಅಷ್ಟೋತ್ತರ ಮುಂತಾದಗಳನ್ನು ನೀವು ಆದಷ್ಟು ಪಠಣೆ ಮಾಡಿ, ಹಾಗೂ ಹಿರಿಯ ಜೀವಿಗಳು ಅಂಗವಿಕಲರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ಆರ್ಥಿಕ ಸಹಾಯ, ಅನ್ನದಾನ ಸಹಾಯ, ಅಥವಾ ಅವರಿಗೆ ಬೇಕಾಗಿರತಕ್ಕಂಥ ಓದಿಗೆ ಬೇಕಾಗಿರತಕ್ಕಂಥ ಸಹಾಯ ಯಾವುದು ನಿಮಗೆ ಅನುಕೂಲವಾಗುತ್ತೋ ಅದನ್ನು ಮಾಡುವುದರಿಂದ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮೀನರಾಶಿಯವರ ಈ ಒಂದು ಜುಲೈ ತಿಂಗಳ ಮಾಸಿಕ ಭವಿಷ್ಯ. ಈ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್. ಸರ್ವೇ ಜನಃ ಸುಖಿನೋ ಭವಂತು.